ಯುವಕರು ಉನ್ನತ ವೈಚಾರಿಕತೆ ಬೆಳೆಸಿಕೊಳ್ಳಬೇಕು. ಮಹೇಶ್ ನಾಡಗೌಡ. ಜೇವರ್ಗಿ ಮಾರ್ಚ್ 25, 2025. ಶಹೀದ್ ಭಗತ್ ಸಿಂಗ್ ಅವರ 94ನೇ ಹುತಾತ್ಮ ದಿನದ ಅಂಗವಾಗಿ ಆಲ್ ಇಂಡಿಯಾ ಡೆಮೊಕ್ರಾಟಿಕ್ ಯೂತ್ ಆರ್ಗನೈಸೇಷನ್ ಹಾಗೂ ಭಗತ್ ಸಿಂಗ್ ಸೇವಾ ಸಮಿತಿಯ ಜೇವರ್ಗಿ ಪಟ್ಟಣದಲ್ಲಿ ಪಂಜಿನ ಮೆರವಣಿಗೆ ಕಾರ್ಯಕ್ರಮ ನಡೆಸಿತು. ಕಾರ್ಮಿಕ ಸಂಘಟನೆಯ ರಾಜ್ಯ ಮುಖಂಡರಾದ ಮಹೇಶ್ ನಾಡಗೌಡ ಮುಖ್ಯ ಭಾಷಣ ನೀಡಿ ಯುವಕರು ಉನ್ನತ ವೈಚಾರಿಕತೆ ಬೆಳೆಸಿಕೊಳ್ಳಬೇಕು. ಭಗತ್ ಸಿಂಗ್ ಅವರು ವೈಜ್ಞಾನಿಕ ವಿಚಾರಗಳನ್ನು ಅರಿತುಕೊಳ್ಳುವಲ್ಲಿ ಎತ್ತರದ ಸ್ಥಾನದಲ್ಲಿದ್ದರು ಹಾಗೂ ಕೋಮುವಾದವನ್ನ ಪ್ರಬಲವಾಗಿ ವಿರೋಧಿಸಿದ್ರು. ಅನ್ಯಾಯದ ವಿರುದ್ಧ ಯುವಕರು ಒಗ್ಗಟ್ಟಾಗಿ ಭಗತ್ ಸಿಂಗ್ ಅವರ ಕನಸಿನ ಸಮಾಜವಾದಿ ಭಾರತವನ್ನ ನಿರ್ಮಿಸಬೇಕಾಗಿದೆ ಎಂದು ಕರೆ ನೀಡಿದರು. ಸಮಾರಂಭದ ಮುಖ್ಯ ಅಂಶಗಳು: ಉಪನ್ಯಾಸಕ ಸುರೇಶ್ ಹಿರೇಮಠ್ ಮಾತನಾಡಿ, ಭಗತ್ ಸಿಂಗ್ ಅವರ ತಾಯಿ ವಿದ್ಯಾವತಿ ಅವರು ಪುತ್ರನೊಂದಿಗೆ ದೇಶ ಪ್ರೇಮ ಬೆಳೆಸಿದ್ರು. ಇಂತಹ ಪ್ರೀತಿ ವಾತ್ಸಲ್ಯ ನಮ್ಮ ತಾಯಂದಿರಿಂದ ಸಿಕ್ಕಿದರೆ ಇನ್ನಷ್ಟು ಭಗತ್ ಸಿಂಗ್ರು ಹುಟ್ಟುತ್ತಾರೆ ಎಂದರು. ಹಿರಿಯರಾದ ರಾಜು ರದ್ದೆವಾಡಗಿ, ಎಐಡಿಒ ಜಿಲ್ಲಾಧ್ಯಕ್ಷ ಎಸ್ಎಸ್ ಜಗನ್ನಾಥ್ ಸಹ ಮಾತನಾಡಿ ಯುವಕರಿಗೆ ಪ್ರೇರಣಾದಾಯಕ ಸಂದೇಶ ನೀಡಿದರು. ತಹಶೀಲ್ದಾರ್ ಮಲ್ಲಣ್ಣ ಯಲಗೋಡ ಅವರು ಪಂಜು ಕೊಡುವ ಮೂಲಕ ಪಂಜಿನ ಮೆರವಣಿಗೆಯನ್ನು ಉದ್ಘಾಟಿಸಿದರು. ಭಗತ್ ಸಿಂಗ್ ಸೇವಾ ಸಮಿತಿ ಜೇವರ್ಗಿ ತಾಲೂಕು ಅಧ್ಯಕ್ಷ ದೇವರಾಜ್ ದೊಡ್ಡಮನಿ ಪ್ರಾಸ್ತಾವಿಕ ಭಾಷಣ ಮಾಡಿದರು. ಎಐಡಿವೈಒ ಜೇವರ್ಗಿ ನಾಯಕ ರಮೇಶ್ ದೇವ್ಕರ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಈ ಕಾರ್ಯಕ್ರಮದಲ್ಲಿ ಸಂತೋಷ್ ಪಾಟೀಲ್, ಪಾಂಡುರಂಗ ಸೇರಿದಂತೆ ಅನೇಕ ಯುವಕರು ಭಾಗವಹಿಸಿ ಭಗತ್ ಸಿಂಗ್ ಅವರ ಆದರ್ಶಗಳನ್ನು ಅನುಸರಿಸಲು ಸಂಕಲ್ಪ ಮಾಡಿದರು. अमर है भगत सिंह, लाल सलाम लाल सलाम, भगत सिंह राजगुरु सुखदेव अमर है भगत सिंह विचार ಸರ್, ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಹೇಳ್ರಿ. ಭಗತ್ ಸಿಂಗ್ ಅವ್ರ ಬಗ್ಗೆ ಜೇವರ್ಗಿಯಲ್ಲಿ ಮಾಡಿದ್ದೀವಿ. ಸಂಘಟನೆಯಿಂದ ನಮ್ಗೆ ಸದಸ್ಯ ಬೆಂಬಲ ಬೇಕಾಗುತ್ತೆ. ಮುಂದಿನ